ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರೋಹಿಣಿ ಮನೋಜ ಕಾರ್ ತಗೊಂಡು ಮನೆ ಹತ್ರ ಬರ್ತಾರೆ. ಬಂದು ಶಾಂತಿ ಕಾಲ್ ಮಾಡಿ, ಅಮ್ಮ ಆರತಿ ತಟ್ಟೆ ತಗೊಂಡು ಹೊರಗೆ ಬಾರಮ್ಮ ಅಂತ ಕರೀತಾನೆ. ಆಗ ಆರತಿ ತಟ್ಟೆ ಯಾಕೋ ಅಂತ ಶಾಂತಿ ಕೇಳ್ತಾಳೆ. ಆಗ ಮನೋಜ, ಅಮ್ಮ ಕಾರ್ ಬಂದಿದ್ದೀವಮ್ಮ, ಎಲ್ರನ್ನೂ ಕರ್ಕೊಂಡು ಬೇಗ ಬಾರಮ್ಮ ಅಂತ ಅಂತಾನೆ. ಆಗ ಎಲ್ರನ್ನೂ ಕರ್ಕೊಂಡು ಶಾಂತಿ ಹೊರಗೆ ಬರ್ತಾಳೆ. ಬಂದ ತಕ್ಷಣ ಮನೋಜ, ಎಷ್ಟು ದೊಡ್ಡ ಕಾರ್ ತಂದಿದೆಯೋ ಅಂತಾಳೆ. ಆಗ ರವಿ, ಏನು ಯೋಚನೆ ಮಾಡಿದೆ, 4 ಲಕ್ಷ ಇನ್ವೆಸ್ಟ್ ಮಾಡಿದೀಯಲ್ಲೇ ಅಂತಾನೆ. ಆಗ ಶಾಂತಿ, ರವಿ, ರೋಹಿಣಿ ಮನೋಜ ಅಂದರೆ ಬ್ರಹ್ಮ ಸರಸ್ವತಿ ಜೋಡಿ ಇದ್ದಂಗೆ ಕಣೋ, ಇಬ್ಬರು ಬುದ್ಧಿವಂತರು, ಏನೋ ಒಂದು ಮಾಡ್ತಾರೆ ಬಿಡೋ. ನನ್ನ ಮಗನಿಗೆ ಶುಕ್ರ ದೆಸೆ ಇದೆ, ಇನ್ನೇನು ಅವನು ಕಾರ್ ಮೇಲೆ ಕಾರ್ ತಗೋತಾನೆ ಇರ್ತಾನೆ, ನಾನು ಆರತಿ ಮೇಲೆ ಆರತಿ ಎತ್ತತಾನೆ ಇರ್ತೀನಿ ಅಂತ ನೋಡ್ತಾ ಇರು ಅಂತಾಳೆ. ಆಗ ಸೂರ್ಯ, ಓಯ್, ಬ್ರೇಕ್ ಆಯಿಲು, ಇಂಜಿನ್ ಆಯಿಲು, ಗೇರ್ ಆಯಿಲು ಎಲ್ಲ ಚೆಕ್ ಮಾಡಿದೆಯೇನೋ ಅಂತಾನೆ. ಆಗ ಮನೋಜ, ಎಲ್ಲ ಕರೆಕ್ಟಾಗಿ ಇದೆಯಂತೆ ಕಣೋ ಅಂತಾನೆ. ಆಗ ಸೂರ್ಯ, ತೇರಿಕೆ ಹೋಗತ್ತಾಗೆ, ಬರೀ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ಅವ್ರು ಹೇಳಿದ್ದನ್ನ ಕೇಳ್ಕೊಂಡು ಬಂದಿದೆಯೇನೋ. ನಿನ್ನ ಮನೇಲಿ ಒಬ್ಬ ಅವನಿಗೆಲ್ಲ ಗೊತ್ತು, ಹೋಗಿ ಅವನ್ನ ಕೇಳೋಣ, ನೋಡಿಲ್ವೇನೋ. ಆಗ ಮೀನಾ, ರೋಹಿಣಿ ಅವರೇ ಜೊತೆ ಕರ್ಕೊಂಡು ಹೋಗ್ಬೋದಿತ್ತಲ್ವಾ ಅಂತಾಳೆ. ಆಗ ರೋಹಿಣಿ ಅವರು, ಯಾಕೆ ಮೀನಾ ಅವರೇ, ಇವರೇನು ಮೆಕ್ಯಾನಿಕಲ್ ಇಂಜಿನಿಯರಾ ಅಂತಾಳೆ. ಆಗ ಸೂರ್ಯ, ಎಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ ಆಗೋದಿಲ್ಲ, ಹಂಗೆ ಎಲ್ಲ ಮೆಕ್ಯಾನಿಕ್ಗಳು ಎಲ್ಲ ಇವನ್ ಥರ ಹೆಸರು ಕೆಳಗೆ 5 ಡಿಗ್ರಿಗಳನ್ನ ಹಾಕ್ಕೊಂಡಿರಲ್ಲ ಅಂತಾನೆ. ಆಗ ಶಾಂತಿ, ಗೀಚ್ಕೋತಿದ್ದಾನೆ ನಿಮ್ಮ ಮಗ, ಹೊಟ್ಟೆ ಗೀಚ್ಕೋತಾ ಇದ್ದಾನೆ. ಇವ್ರನ್ನ ನೋಡಿ ಅಯ್ಯೋ ದೇವ್ರೇ, ರೋಹಿಣಿ ಮನೋಜ ಬನ್ನಿ ಇಲ್ಲಿ, ಅಯ್ಯೋ ಬನ್ನಿ ಈ ಕಡೆ ಬನ್ನಿ, ಇಬ್ಬರು ಆರತಿ ಮಾಡ್ತೀನಿ ಅಂತಾಳೆ. ಆ ಕಡೆ ಸರಿರಿ, ಇವ್ರು ಬೇರೆ ಅಂತ ರಂಗನಾಥ್ ಅವ್ರನ್ನ ತಳ್ಳಿಬಿಟ್ಟು ಆರತಿ ಮಾಡ್ತಾಳೆ. ಈ ಕಡೆ ಬನ್ನಿ ಅಂತ ಹೇಳಿ ಎಷ್ಟು ಚೆನ್ನಾಗಿದೆ ಕಾರು ಅಂತ ದೃಷ್ಟಿ ತೆಗಿತಾಳೆ. ಆಗ ಶ್ರುತಿ, ಆಯ್ತಲ್ಲ, ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್, ಬನ್ನಿ ಲೇಡೀಸ್ ಎಲ್ಲರೂ ಸೆಲ್ಫಿ ತಗೊಳ್ಳೋಣ ಅಂತಾಳೆ. ಆಗ ಎಲ್ಲರೂ ಸೆಲ್ಫಿ ತಗೋತಾರೆ. ಆಗ ರವಿ, ಕಂಗ್ರ್ಯಾಚುಲೇಷನ್ಸ್ ಕಣೋ ಮನೋಜ, ಅಂತೂ ಇಂತೂ ದೊಡ್ಡ ಮನುಷ್ಯ ಆಗೋದೆ. ಮನೋಜ, ಪಾರ್ಟಿ ಎಲ್ಲೋ ಅಂತಾನೆ. ಆಗ ಸೂರ್ಯ, 3rd ಪಾರ್ಟಿ ಕಾರಿಗೆ ಪಾರ್ಟಿ ಯಾಕೋ ನಿನಗೆ ಅಂತಾನೆ. ಆಗ ರವಿ, ಸುಮ್ಮನೆ ಇರೋ ಅಂತಾನೆ. ಆಗ ಮನೋಜ, ಆಯಿತು, ಬೇಗ ರೆಡಿಯಾಗಿ ಹೋಗಿ ಬೇಲ್ಪುರಿ ತಿನ್ಕೊಂಡು ಬರೋಣ ಅಂತಾನೆ. ಆಗ ಸೂರ್ಯ, ಅಲ್ಲಿ ಅದನ್ನೆಲ್ಲ ತಿಂದರೆ ಹೊಟ್ಟೆ ಉಬ್ಬರ ಬಂದ್ಬಿಡ್ತವೆ, ನಮ್ಗೆ ಬೇಡ ಅಂತಾನೆ. ಆಗ ರವಿ, ಪಾರ್ಟಿ ಅಂದರೆ ಅದಲ್ಲ, ಬಿಯರ್ ಪಾರ್ಟಿ ಕಣೋ ಅಂತಾನೆ. ಆಗ ಮನೋಜ, ಬಿಯರಾ, ಸರಿ ಆಯಿತು, ಒಬ್ಬರಿಗೆ ಒಂದೊಂದು ಬೈಟ್ ಕೊಡಿಸ್ತೀನಿ ಅಂತಾನೆ. ಆಗ ಸೂರ್ಯ, ಒಂದು ಪಿಂಟ್ ನಮಗೆ ಪ್ರೋಕ್ಷಣೆ ಮಾಡ್ದಂಗೆ ಆಗಲ್ಲ, ಪಿಂಟ್ ಕೊಡಿಸ್ತಾನಂತೆ. ಸರಿ ಆಯಿತು, ಒಬ್ರಿಗೆ ಒಂದೊಂದು ದೊಡ್ಡ ಬಿಯರ್ ಕೊಡಿಸ್ತೀನಿ ಅಂತ ಮನೋಜ ಹೇಳಿದ್ರ ಮೇಲೆ ಕೇಳಂಗಿಲ್ಲ, ಓಕೆನಾ ಅಂತಾನೆ. ಆಗ ರವಿ, ಓಕೆ ಡೀಲ್ ಅಂತಾನೆ. ಈ ಕಡೆ ರವಿ ಒಂದೇ ಸಮ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾನೆ. ಆಗ ಸೂರ್ಯ, ಲೇ ರವಿಗಾನ್, ಯಾಕಯ್ಯ ಹಿಂಗೆ ಓಡಾಡ್ತಾ ಇದೆಯಾ, ಏನಾಯಿತು ಅಂತಾನೆ. ಆಗ ರವಿ, ಅದು ಕುಡಿಯೋ ಮಜಕ್ಕಿಂತ ವೆಯ್ಟ್ ಮಾಡೋದ್ರಲ್ಲೇ ಏನೋ ಮಜಾ ಇದೆ ಸೂರ್ಯ ಅಂತಾನೆ. ಆಗ ಸೂರ್ಯ, ಏನು ಮನೋಜ, ಏನಮ್ಮ, ನಮ್ಮ ಕಣ್ಣಿಗೆ ಬಾಟ್ಲ್ ಮೇಲೆ ಕಣ್ಣು ಬಿದ್ದರೆ ಸಾಕು, ಅದನ್ನು ಲಪ್ಕ ಅಂತ ಎತ್ಬಿಟ್ಟು ಪೂರಿನ ಅಬ್ಕು ಅಂತ ಬಾಯಿಗೆ ಹಾಕ್ಕೊಂಬಿಟ್ಟು ಯಮಣಿ ಪಾಪು ಥರ ಸೈಡಲ್ಲಿ ಕೂತ್ಕೊಂಡು ಬಿಡ್ತೀವಿ, ಅಷ್ಟೇ ಗೊತ್ತಿರೋದು ನಮಗೆ ಅಂತಾನೆ. ಆಗ ಮನೋಜ ಬಿಯರ್ ತಗೊಂಡು ಓಡ್ ಬರ್ತಾನೆ. ಆಗ ರವಿ, ಯಾಕೋ ಇಷ್ಟೊತ್ತು ಅಂತ ಕೇಳ್ತಾನೆ. ಆಗ ರೋಹಿಣಿ ಅಲ್ಲೇ ಕೂತಿದ್ಲು ಕಣೋ, ಅವಳು ಕಣ್ ತಪ್ಪಿಸಿ ಬರೋ ಅಷ್ಟರಲ್ಲಿ ಸುಸ್ತಾಗೋಯ್ತಪ್ಪ ಅಂತಾನೆ. ಆಗ ಸೂರ್ಯ, ಮನೆಗೆ ಹೇಳಿಲ್ವಾ ಅಂತಾನೆ. ಆಗ ಮನೋಜ, ಹೇಳಿದ್ದೀನಿ ಕಣೋ, ಆದರೂ ಒಂಥರ ಭಯ ಅಂತಾನೆ. ಆಗ ಎಲ್ಲರೂ ಕೂತ್ಕೊಳ್ತಾರೆ. ಆಗ ರವಿ, ನೀನು ಹೇಳಿದೆಯೇನೋ ಅಂತ ಮನೋಜ ಕೇಳ್ತಾನೆ. ಆಗ ರವಿ, ಹೇಳಿದ್ದೀನಿ, 1 ಬಾಟ್ಲಿಗೆ ಪರ್ಮಿಷನ್ ಸಿಕ್ಕಿದೆ ಅಂತಾನೆ. ಮನೋಜ, ಸೂರ್ಯ, ನೀನು ಹೇಳಿದೆಯೇನೋ ಅಂತಾನೆ. ಹಂಗಂದ್ಬಿಟ್ಟು ನಗ್ತಾನೆ. ನಾನು ನೋಡು ಇವನು ಕೇಳ್ತಾ ಇದ್ದೀನಿ, ಕೇಸ್ ಕಟ್ಲೆ ಕುಡಿದ್ರೂ ಕೇಸ್ ಆಗಲ್ಲ ಅಂತ ನಗ್ತಾ ಇರ್ತಾನೆ. ಆಗ ಮನೋಜ, ಓಪನರ್ ಎಲ್ಲೋ ಅಂತಾನೆ. ಆಗ ಸೂರ್ಯ, ಏನ್ರೋ ನೀವು, ಸೆರೆಮನಿನೇ ಹಿಂಗೆ, ಆಮೇಲೆ ಹೆಂಗೋ ಕಂಬಾರಲ್ಲೇ ಹಿಂಗೆ ಇಟ್ಕೊಂಡು ಹಿಂಗೆ ಅಂತಾನೆ. ಆಗ ಮನೋಜ, ಏನೋ ನೀನು ಅಂತಾನೆ. ಆಗ ರವಿ, ಸೂರ್ಯ, ಸೂಪರ್ ಕಣೋ ನೀನು ಅಂತಾನೆ. ಆಗ ಮನೋಜ, ತಗೋ ಅಂತಾನೆ. ಆಗ ಸೂರ್ಯ, ನನಗೆ ಬೇಡಪ್ಪ ಅಂತಾನೆ. ಆಗ ರವಿ, ಸೂರ್ಯ ಯಾಕೋ ಅಂತಾನೆ. ಆಗ ಸೂರ್ಯ,
ಯಾಕೋ ಬೇಡ ಅನ್ನಿಸ್ತಾ ಇದೆ ಕಣೋ. ಈಗಲೇ ಕೇಸು ನ್ಯೂಸು ಎಲ್ಲ ಮುಗಿಸ್ಕೊಂಡು ಬಂದು ಫ್ರೆಶ್ ಆಗಿ ಬರ್ತಾ ಇದ್ದೀನಿ. ಹೊಸ ಕೇಸ್ ತಗೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಗುರು, ನನಗೆ ಬೇಡ, ನೀವು ಕುಡೀರಿ, ನಿಮ್ಮ ಜೊತೆಗೆ ಇರ್ತೀನಿ ಅಂತಾನೆ. ಆಗ ಮನೋಜ ಮತ್ತೆ ರವಿ ಬಾಟ್ಲಿ ಏನೋ ಮಾಡೋದು ಅಂತಾನೆ. ಆಗ ರವಿ ಮನೋಜ ನಾವೇ ತಗೊಂಡು ಬಿಡೋಣ ಅಂತಾನೆ. ಆಗ ಮನೋಜ ನನಗೆ ರೋಹಿಣಿ ಒಂದು ಬಾಟ್ಲು ತಗೊಳ್ಳೋದಕ್ಕೆ ಅಷ್ಟೇ ಪರ್ಮಿಷನ್ ಇರೋದು ಅಂತಾನೆ. ಆಗ ರವಿ ದಡ್ಡ ಕಣೋ ನೀನು, ಅವ್ರಿಗೆ ಅದೆಲ್ಲ ಗೊತ್ತಾಗುತ್ತಾ, ಸುಮ್ಮನೆ ಕುಡಿದು ಬಿಡೋಣ ಅಂತಾನೆ. ಆಗ ಮನೋಜ ಹಂಗಂತ್ಯ, ಲೇ ಸೂರ್ಯ ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ಬೇಕು ಅಂದರೂ ಸಿಗಲ್ಲ ಆಮೇಲೆ, ಈಗಲೇ ಹೇಳ್ಬಿಡು ಅಂತಾನೆ. ಆಗ ಸೂರ್ಯ ಅಪ್ಪ ಬ್ಯಾಡ್ರೋ, ನನ್ನ ಮಾತು ಕೇಳ್ರೋ, ಈಗಾಗಲೇ ಮಠ ಮಧ್ಯಾಹ್ನ ಮದ್ಯಪ್ರಿಯ ಅನ್ನೋ ಹೆಸ್ರು ತಗೊಂಡ್ಬಿಟ್ಟಿದ್ದೀನಿ. ಲೇ ನನಗೆ ಅಷ್ಟರ ಮೇಲೂ ಕುಡಿಬೇಕು ಅನಿಸಿದರೆ ಒಂದು ಫೋನ್ ಕಾಲ್ ಹಾಕಿದರೆ ಬರುತ್ತೆ, ನಮ್ಮ ಹೆಂಡ್ಗಳನ್ನ ನಾವು ಕುಡ್ಕೊಳ್ತೀವಿ ಅಂತಾನೆ. ಆಗ ಮನೋಜ ಅಲ್ಲಿ ರವಿ ಅವನಿಗಾದರೆ ಸಿಂಗಾರಿ ಇದ್ದಾನೆ, ನಮಗೆ ಯಾರವ್ರೆ ತಗೋ ಚೇಸ್ ಅಂತ ಇಬ್ಬರು ಕುಡಿತಾರೆ. ಆಗ ರವಿ ಅಂತೂ ಇಂತೂ ದುಡ್ಡು ಬಂತು, ಕಾರು ಬಂತು, ಬಿಸ್ನೆಸ್ ಏನೋ ಮಾಡ್ತೀಯ ಅಂತಾನೆ. ಆಗ ಮನೋಜ ಬಿಸ್ನೆಸ್ಸಾ, ನಿನಗೆ ಯಾಕೋ ಬೇಕು ಅದು ಅಂತಾನೆ. ಆಗ ಸೂರ್ಯ ತೆಗ್ದು ಮಕ್ಕಕ್ಕೆ ಬಿಡ್ತೀನಿ, ಕೇಳ್ತಾ ಇದ್ದಾನೆ ತಾನೇ, ಹೇಳೋ ಅಂತಾನೆ. ಆಗ ಮನೋಜ ನೋಡೋ, ಅವಳು ನನ್ನ ಕೈಗೆ ಸಿಗಾಕೊಂಡ್ಳು, ನನ್ನ ದುಡ್ಡು ನನಗೆ ವಾಪಸ್ ಬಂತು, ಬಿಸ್ನೆಸ್ಸು ನನ್ನ ಇಷ್ಟ ಅಂತಾನೆ. ಆಗ ಸೂರ್ಯ ಹೆಲೋ, ನಿನ್ನ ಕೈಗೆ ಸಿಕ್ಕಾಕೊಂಡವಳು ಯಾರು, ನಿನಗೆ ಯಾವ ದುಡ್ಡು ಬಂದಿದ್ದು ಅಂತಾನೆ. ಆಗ ಮನೋಜಂಗೆ ಗಾಬರಿ ಆಗುತ್ತೆ. ಆಗ ಮನೋಜ ಏನೋ ಬೊಲೆ ಪ್ರಶ್ನೆ ಮಾಡ್ತಾ ಇದೀಯ ನೀನು ಅಂತಾನೆ. ಆಗ ಸೂರ್ಯ ಯೋ ನೀನು ಮತ್ತೆ ಕುಡಿ ಹೇಳ್ತೀನಿ, ಮತ್ತೆ ಕುಡಿ. ಆಗ ಮನೋಜ ಯಾಕೋ ಅಂತಾನೆ. ಆಗ ಸೂರ್ಯ ಇಲ್ಲ ಕುಡ್ಕೋ, ನಾನು ಹೇಳ್ತೀನಿ ಕುಡ್ಕೋ ಅಂತಾನೆ. ಆಗ ಮನೋಜ ಯೋಚನೆ ಮಾಡ್ತಾ ಕುಡಿತಾನೆ. ಈ ಕಡೆ ಸೂರ್ಯಂಗೆ ಅನುಮಾನ ಬರುತ್ತೆ. ಆಗ ಮನೋಜ ಲೇ ಸೂರ್ಯ ಬಾರೋ ಇಲ್ಲಿ, ಅವಳು ನನ್ನ ಕೈ ಸಿಗಾಕೊಂಡ್ಲು ಅನ್ನಲ್ಲ, ನನ್ನ ಜೀವನದಲ್ಲಿ ಭಾಳ ಸಂಗಾತಿಯಾಗಿ ರೋಹಿಣಿ ಬಂದ್ಲಲ್ಲ ಅಂತ ಹೇಳಿದ್ದು. ಆಗ ರವಿ ಅಲ್ವೋ ಸೂರ್ಯ, ನನಗೆ ಅರ್ಥ ಆಯಿತು ಕಣೋ, ಅವನು ರೋಹಿಣಿ ಅತ್ತಿಗೆ ಬಗ್ಗೆನೇ ಹೇಳಿದ್ದು, ಬಿಟ್ಟಾಕು ಮನೋಜ, ನಿನ್ನ ಬಿಸ್ನೆಸ್ ಬಗ್ಗೆ ಹೇಳೋ ಅಂತಾನೆ. ಆಗ ಮನೋಜ ಲೋ, ಅದು ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಕಣೋ ಅಂತಾನೆ. ಆಗ ರವಿ ನಾನೊಂದು ಐಡಿಯಾ ಕೊಡ್ಲಾ, ಹೊಸ ಹೋಟೆಲ್ ಓಪನ್ ಮಾಡಿಬಿಡು ಅಂತಾನೆ. ಆಗ ಮನೋಜ ಬೇಡ ಅಂತಾನೆ. ಆಗ ಸೂರ್ಯ ಬೇಡವಂತೆ, ಬಿಟ್ಬಿಡೋ ರವಿಗಾನ್ ಅಂತಾನೆ. ಮನೋಜ ಒಂದು ಕೆಲಸ ಮಾಡು, ಆಗ ಸೂರ್ಯ ಮನೋಜ ಒಂದು ಕೆಲಸ ಮಾಡು, ಒಂದು 4 ಹೊಸ ಕಾರ್ ತಗೊಂಡ್ಬಿಡು, ಅವನ ಬಾಡಿಗೆಗೆ ಬಿಡು, ರಾಜ್ ನಾನು ಹೇಳ್ತೀನಿ, ತಿಂಗಳಿಗೆ ಒಂದು ಕಾರಿಂದ 1 ಲಕ್ಷ ಅಂದರೆ 4 ಕಾರಿಂದ 4 ಲಕ್ಷ ಬರುತ್ತೋ, ಯೋಚನೆ ಮಾಡೋ ಅಂತಾನೆ. ಆಗ ಮನೋಜ ಬಿಡೋಲೇ, ಎಲ್ಲ ನೋಡ್ಬಿಟ್ಟಿದ್ದೀನಿ ಕಣೋ, ಕಾರ್ ಏನಾದರೂ ಆಕ್ಸಿಡೆಂಟ್ ಆದರೆ ಓನರೇ ತಲೆ ಕೊಡಬೇಕು ಕಣಲ್ಲಿ, ಯಾವನೋ ನಿನ್ನಂಥ ತಲೆ ಕೆಟ್ಟವನು ಎಣ್ಣೆ ಹೊಡೆದು ಗಾಡಿ ಓಡಿಸ್ಬಿಟ್ಟು ಟ್ರೋಲ್ ಆಗಿಬಿಟ್ರೆ ಅವನ ಅಜ್ಜಿ ಅಪ್ಪ ಬೇಡಪ್ಪ ಅಂತಾನೆ. ಆಗ ಸೂರ್ಯ ಲೇ ರವಿ, ನನ್ನ ಬಗ್ಗೆನೇ ಹೇಳ್ತಾ ಇದ್ದಾನೆ ಇವನು. ಆಗ ರವಿ ಸೂರ್ಯ ನಾವು ಕುಡಿಬೇಕಾದ್ರೆ ಫ್ರೆಂಡ್ಸ್ ಅಂತಾನೆ. ಆಗ ಮನೋಜ ಅಲ್ಲ ಕಣೋ, ನೀನೆಲ್ಲ ಮಾತಿಗೆ ಹೇಳ್ದೆ ನೋಡು, ಡ್ರೈವರು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಕಾರ್ನ ಮಂಗಳೂರು ಇಲ್ಲ ಚಿಕ್ಕಮಂಗ್ಳೂರು ಕೆರೆಗೋ ಸಮುದ್ರಕ್ಕೋ ತೂರಿಸ್ಬಿಟ್ರೆ ನನ್ನ ಬಿಸ್ನೆಸ್ಸು ತೂರ್ಕೊಂಡು ಹೋಗ್ಬಿಡುತ್ತೆ ಕಣೋ. ಆಮೇಲೆ ಈ ಪೆಟ್ರೋಲ್ ಸರಿಯಾಗಿ ಹಾಕಿಸ್ಕೊಳ್ಳಲ್ಲ, ಕೆಲ್ಸಕ್ಕೆ ನೆಟ್ಟಿಗೆ ಹೋಗಲ್ಲ, ಆಮೇಲೆ ಕಂಪ್ನಿಗೆ ಅಟ್ಯಾಚ್ ಮಾಡೋದಕ್ಕೂ ನಾವೇ ಹೋಗ್ಬೇಕು, ಇವೆಲ್ಲ ಸರಿ ಹೋಗಲ್ಲ, ಬೇಡ ಕಣೋ ಅಂತಾನೆ. ಆಗ ರವಿ ನಿಜ ಮನೋಜ, ನಮ್ಮ ವಸ್ತು ಯಾರ ಕೈಗೂ ಕೊಡಬಾರ್ದು, ವೇಸ್ಟ್, ನೀನು ರಿಯಲ್ ಎಸ್ಟೇಟ್ ಮಾಡು ಅಂತಾನೆ. ಆಗ ಮನೋಜ ಅಲ್ಲ ಕಣೋ, ಎಸ್ಟೇಟ್ ತಗೊಳ್ಳೋದಕ್ಕೆ ಕಾಸಿಲ್ಲ, ಇನ್ನು ರಿಯಲ್ ಎಸ್ಟೇಟ್ ಎಲ್ಲಿ ಮಾಡಲಿ, 15 ಲಕ್ಷಕ್ಕೆ ಯಾವ ರಿಯಲ್ ಎಸ್ಟೇಟ್ ಮಾಡೋಕ್ಕಾಗುತ್ತೋ ಅಂತಾನೆ. ಆಗ ಸೂರ್ಯ ಬಡ್ಡಿಗೆ ಬಿಟ್ಬಿಡು ಅಂತಾನೆ. ಆಗ ಮನೋಜ ಎಲ್ಲಾದರೂ ದುಡ್ಡು ಎತ್ಕೊಂಡು ಪೋಟಾಗ್ಬಿಟ್ರೆ ಅಂತಾನೆ. ಆಗ ರವಿ ಪಾನಿಪುರಿ ಅಂಗಡಿ. ಮನೋಜ ಅಯ್ಯೋ ಹೋಗಲು 4 ಗಂಟೆ ಯಾವನ್ ನಿಂತ್ಕೋತಾನೆ. ಆಗ ಸೂರ್ಯ ಪಾಯಿಂಟ್ ಅಂತಾನೆ. ಮನೋಜ ಹಾಲು ಹೊಡೆದ್ರು ಕಪ್ ಹೊಡೆದ್ರು ನಾನೇ ಕಟ್ಕೊಡ್ಬೇಕು ಅಂತಾನೆ. ರವಿ ಸ್ಟೇಷ್ನರಿ ಇಟ್ಟು ಏನಿಲ್ಲ ಅಂದರೂ 5 ದಿನ ಕಾಯಬೇಕು ಇನ್ಕಮ್ ಬರೋಕ್ಕೆ ಅಂತಾನೆ. ಆಗ ಸೂರ್ಯ ಮೊಬೈಲ್ ಅಂಗಡಿ ಅಂತಾನೆ. ಮನೋಜ ಬಾರ್ಗಿಂಗ್ ಇರುತ್ತೋ ಅಂತಾನೆ. ಆಗ ರವಿ ರೇಷನ್ ಅಂಗಡಿ ಇಟ್ಬಿಡು ಅಂತಾನೆ. ಆಗ ರವೆ ಅವಲಕ್ಕಿ ಇದನ್ನೇ ಕಟ್ಕೊಂಡಿರು ಅಂತನಾ, ಅದು ಬೇಡ ಅಂತಾನೆ. ಆಗ ಸೂರ್ಯ ಮನೋಜ ಬನ್ನಿ ಇಲ್ಲಿ ಅಂತಾನೆ. ಆಗ ಸೂರ್ಯ ಏನು ಅಂತಾನೆ. ಮನೋಜ ನೋಡು, ನಾನು ಬಿಸ್ನೆಸ್ ಮಾಡಿದರೆ AC ರೂಮ್ನಲ್ಲಿ ಕೂತ್ಕೊಂಡು ಹಾಟ್ಸ್ಟಾರ್ನಲ್ಲಿ ಮೂವಿ ನೋಡಿಕೊಂಡು ಮಜಾ ಮಾಡ್ತಾ ಇರಬೇಕು, ಕಸ್ಟಮರ್ ಅವರೇ ಬರಬೇಕು, ದುಡ್ಡನ್ನ ಕೊಡಬೇಕು, ಹೋಗ್ತಾ ಇರಬೇಕು ಅಂತಾನೆ. ಬಿಸ್ನೆಸ್ ಇದ್ದರೆ, ಇಂಥ ಬಿಸ್ನೆಸ್ ಇದ್ದರೆ ಹೇಳು ಅಂತಾನೆ. ಆಗ ಸೂರ್ಯ ನಿನಗೆ ಬೇಕಾಗಿರೋ ಥರ ಮಾಡಬೇಕು ಅಂದರೆ
2 ಬಿಸ್ನೆಸ್ ಇದೆ ಅದು ಅಂತಾನೆ. ಆಗ ಮನೋಜ 2 ಇದೆಯಾ? ಸ್ವಲ್ಪ ಹೇಳ್ಬೇಕಪ್ಪ ಹೇಳು ಅಂತಾನೆ. ಆಗ ಸೂರ್ಯ ಓಹೋ ತುಂಬ ಸುಲಭನೇ ಇದು. ಮೊದಲನೇ ಆಪ್ಷನ್ನು ಸುಲಭ್ ಕೊಲಾಶಿಯ. ಆಗ ಮನೋಜ ಸುಲಭ್ ಕೊಲಾಶಿಯನ? ಆಗ ರವಿಲೇ ಅವನು ಹೇಳಿದ್ದು ಸುಲಭ ಶೌಚಾಲಯ ಅಂತ ಕಣೋ ಅಂತ ಜೋರಾಗಿ ನಗ್ತಾನೆ. ಆಗ ಮನೋಜ ಏನೋ ನೀನು 2ನೇದು ಹೇಳಪ್ಪ ಅಂತಾನೆ. ಆಗ ಸೂರ್ಯ ನಿನಗೆ ಗೊತ್ತಿರೋ ಕೆಲಸ ನೀನು ಮಾಡಿದೀಯ, ದೇವಸ್ಥಾನದ ಮುಂದೆ ಕೂತ್ಕೊಂಡು ಅಮ್ಮ ತಾಯಿ ಅಂತ ಬೇಡೋದು ಕಣೋ ಅಂತಾನೆ. ಆಗ ರವಿ ಜೋರಾಗಿ ನಗ್ತಾನೆ. ಆಗ ಸೂರ್ಯ AC ರೂಮ್ನಲ್ಲಿ ಕೂತ್ಕೊಂಡು ಹಾಟ್ಸ್ಟಾರ್ ನೋಡ್ಬೇಕಂತೆ, ಹಾಟ್ಸ್ಟಾರು ಅಂತಾನೆ. ಹಾಗೆ ಮಾತಾಡ್ತಾ ಕುಡಿತಾ ಇರ್ತಾರೆ. ಈ ಕಡೆ ಒಳಗೆ ಶ್ರುತಿ, ರೋಹಿಣಿ, ಮೀನಾ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ. ಆಗ ಶ್ರುತಿ ನೀವು ಯಾಕೆ ಒಂದು ಲೈಬ್ರರಿ ಓಪನ್ ಮಾಡಬಾರ್ದು ಅಂತಾಳೆ. ಆಗ ರೋಹಿಣಿ ಎಜುಕೇಷನ್ ಫ್ರೀಯಾಗಿ ಸಿಗಲ್ಲ ಶ್ರುತಿ, ಅಂಥದ್ರಲ್ಲಿ ಮನೋಜ್ ಅವರು ಅಷ್ಟು ಓದಿದ್ದಾರೆ, ಫ್ರೀಯಾಗಿ ವಿದ್ಯಾದಾನ ಮಾಡಬೇಕಾ ಅಂತಾಳೆ. ಆಗ ಮೀನಾ ಬೊಕ್ಕೆ ಶಾಪ್ ಇಟ್ಕೊಂಬಿಡಿ ಅಂತ ಅಂತಾಳೆ. ಆಗ ರೋಹಿಣಿ ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಬೊಕ್ಕೆ ಶಾಪ್ ಇಡೋದ್ರಲ್ಲಿ ನನ್ನ ಗಂಡನಿಗೆ ಬೊಕ್ಕೆ ಮಾಡೋದಕ್ಕೆ ಬರಲ್ವಲ್ಲ ಅಂತಾಳೆ. ಆಗ ಶ್ರುತಿ ಓಕೆ ರೋಹಿಣಿ ಅವರೇ, ನಿಮ್ಮ ಹಸ್ಬೆಂಡ್ಗೆ ಯಾವುದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಿ, ಅದಕ್ಕೆ ಸರಿಯಾಗಿ ಐಡಿಯಾ ಕೊಡ್ತೀವಿ ಅಂತಾಳೆ. ಆಗ ರೋಹಿಣಿ ಅವರಿಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಬರುತ್ತೆ ಅಂತಾಳೆ. ಆಗ ಮೀನಾ ಹಿಂಗೆ ಮಾಡಿದರೆ ಹೆಂಗೆ, ಸಂಜೆ 5 ಗಂಟೆ ಕೆಲಸ ಮಾತ್ರ ಇರುತ್ತೆ, ಒಂದು ಲಗೇಜ್ ಆಟೋನ ಸೆಟ್ ಮಾಡಿ ಅದರಲ್ಲಿ ಇಡ್ಲಿ, ಚಟ್ನಿ, ಚಿತ್ರಾನ್ನ, ರೈಸ್ ಬಾತ್ ಮತ್ತು ದೋಸೆ ಎಲ್ಲ ಇಟ್ಟು ಸೇಲ್ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತಾಳೆ. ಆಗ ರೋಹಿಣಿ ಅಂಥ ಕೆಲಸ ಎಲ್ಲ ಸೂರ್ಯ ಅವರೇ ಮಾಡಲಿ, ನನ್ನ ಗಂಡ ಬೇಡ ಅಂತಾಳೆ. ಆಗ ಮೀನಾ ಕೋಪ ಮಾಡ್ಕೋತಾಳೆ. ಆಗ ಶ್ರುತಿ ಏನು ರೋಹಿಣಿ ಅವರೇ, ನನ್ನ ಗಂಡನೂ ಅದೇ ಕೆಲಸ ಮಾಡೋದು, ಬಟ್ ಡಿಫ್ರೆಂಟ್ ಏನಂದರೆ ರೋಡ್ ಸೈಡಲ್ಲಿರೋ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾರಪ್ಪ ನನ್ನ ಗಂಡ, ಕಳ್ತನ ಮಾಡಿಲ್ಲ, ಭಿಕ್ಷೆ ಬೇಡಿಲ್ಲ, ನಮಗೆ ಅದು ಮುಖ್ಯಪ್ಪ. ಆದರೆ ನಿಮ್ಮ ಗಂಡ ಈ 3 ಕೆಲಸನೂ ಮಾಡಿಬಿಟ್ಟಿದ್ದಾರೆ ಅಲ್ವಾ ಅಂತಾಳೆ. ಶ್ರುತಿ, ಮೀನಾ ಇಬ್ಬರು ಜೋರಾಗಿ ನಗ್ತಾರೆ. ಆಗ ರೋಹಿಣಿಗೆ ತುಂಬ ಕೋಪ ಬರುತ್ತೆ. ಆಗ ಮೀನಾ ಆ ಕೆಲಸನೂ ಬೇಡ ಅಂತ ಹೇಳಿದರೆ ನಿಮಗೆ ಇನ್ನೊಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿ 2ನ್ನೂ ನೀವೇ ಮ್ಯಾನೇಜ್ ಮಾಡಿ ಅಂತ ಅಂತಾಳೆ. ಆಗ ಐಡಿಯಾ ಏನೋ ಚೆನ್ನಾಗಿದೆ ಮೀನಾ, ಆದರೆ ಈಗ ಮಾಡಿರೋ ಪಾರ್ಲರ್ ಜಾಗದ ಥರನೇ ಇನ್ನೊಂದು ಜಾಗ ಸಿಗಬೇಕಲ್ಲ, ಅದು ಅಲ್ಲದೆ ಗ್ರೀನ್ ಬ್ರ್ಯಾಂಡ್ ಅನ್ನೋದು ತುಂಬ ಹೆಸರು ಮಾಡಿರೋ ಪಾರ್ಲರ್ ಅದು, ಅದ್ರ ಸುತ್ತಮುತ್ತ ಏನಾದರೂ ಬೇರೆ ಪಾರ್ಲರ್ ಓಪನ್ ಮಾಡಿದರೆ 6 ತಿಂಗಳು ಲಾಸ್ ಗ್ಯಾರಂಟಿ. ಸರಿ ಬಿಡಿ, ಅವರೇನೋ ಮಾತಾಡ್ತಾ ಇದ್ದಾರಲ್ಲ, ಅವರೇ ಏನೋ ಡಿಸೈಡ್ ಮಾಡ್ತಾರೆ ಅಂತಾಳೆ. ಆಗ ಶ್ರುತಿ ಅವರು ಡಿಸೈಡ್ ಮಾಡೋದು ರೋಹಿಣಿ ಅವರೇ, ಇಷ್ಟೊತ್ತಿಗೆ ಅವರು ಹೊಟ್ಟೆ ತುಂಬ ಕುಡಿದು ನಿದ್ದೆ ಮಾಡ್ತಾ ಇರ್ತಾರೆ ಅಂತಾಳೆ. ಆಗ ರೋಹಿಣಿ ಅವರು ಅಷ್ಟೊಂದು ಕುಡಿತಾರಾ ಅಂತ ಕೇಳ್ತಾಳೆ. ಆಗ ಶ್ರುತಿ ಡೌಟೇ ಬೇಡ ರೋಹಿಣಿ ಅವರೇ, ನಾನಂತೂ ರವಿಗೆ ಹೇಳಿದ್ದೀನಿ 1 ಬಿಯರ್ ಮೇಲೆ ಕುಡಿಯೋ ಆಗಿಲ್ಲ ಅಂತ ಅಂತಾಳೆ. ಆಗ ರೋಹಿಣಿ ನಾನು ಮನೋಜ್ಗೆ ಹೇಳಿದ್ದೀನಿ, ಆದರೆ ಪಾಪ ಮೋಸ ಹೋಗೋದು ಯಾರು ಹೇಳಿ, ಮೀನಾ ಅವರೇ ಅಂತ ಅಂತಾಳೆ. ಆಗ ಮೀನಾ ಯಾಕೆ ಅಂತ ಕೇಳ್ತಾಳೆ. ರೋಹಿಣಿ ಅವರು ನೀವು ಹೇಳಿ ಬಿಡಿ, ನಿಮ್ಮ ಗಂಡ ಅಂತೂ ಕಂಠ ಪೂರ್ತಿ ಕುಡ್ಕೊಂಡು ಬರ್ತಾರೆ ಅಂತ ಅಂತಾಳೆ. ಮೀನಾ ನನ್ನ ಮನಸಾಕ್ಷಿ ಪ್ರಕಾರ ಅವ್ರು ಇವತ್ತು ಕುಡಿಯಲ್ಲ ಅಂತ ಹೇಳ್ತಾಳೆ. ಆಗ ರೋಹಿಣಿ ಯಾರು ನಿಮ್ಮ ಗಂಡನ, ನಿಮ್ಮ ಆಸೆ ಎಲ್ಲ ಸತ್ಯ ಆಗುತ್ತೆ ಅನ್ನೋ ಥರ ಮಾತಾಡಬೇಡಿ ಮೀನಾ ಅವರೇ, ನೋಡ್ತಾ ಇರಿ ಮನೋಜ್ ರವಿ ಇಬ್ಬರು ಸೇರಿಕೊಂಡು ನಿಮ್ಮ ಗಂಡನ ಎತ್ಕೊಂಡು ಬರ್ತಾರೆ ಇಲ್ಲಿಗೆ, ಇದೇ ಡೈನಿಂಗ್ ಟೇಬಲ್ ಮೇಲೆ ಕೂರಲಿಲ್ಲ ಅಂದರೆ ನನ್ನ ಹೆಸರು ರೋಹಿಣಿನೇ ಅಲ್ಲ ಅಂತ ಅಂತಾಳೆ. ಆಗ ಶ್ರುತಿ ರೋಹಿಣಿ ಇಬ್ಬರು ನಗ್ತಾರೆ. ಆಗ ಮೀನಾಗೆ ಬೇಜಾರಾಗುತ್ತೆ. ಈ ಕಡೆ ಮನೋಜ್ ಕಲ್ ಮೇಲೆ ಮಲ್ಕೊಂಡು ಏನೋ ಎಣಿಸ್ತಾ ಇರ್ತಾನೆ. ಆಗ ಬಡ್ಕೊಂಡೆ ಅಷ್ಟೊಂದು ಕುಡಿಬೇಡ ಅಂತ ನನ್ನ ಮಾತು ಕೇಳಲೇ ಇಲ್ಲ. ಆಗ ಸೂರ್ಯಲೇ ಮಂಗ್ಯ ಅಲ್ವೋ, ಒಂದೇ ಒಂದು ಬಿಯರ್ ಬಾಟ್ಲು ಕಣೋ ಕುಡ್ದಿರೋದು, ನನಗಿದು ಟಾನಿಕ್ ಇದ್ದಂಗೆ ಇರುತ್ತೋ ಅಂತ ಅಂತಾನೆ. ಆಗ ರವಿ ಕ್ಯಾಪಾಸಿಟಿ ಇಲ್ಲ ಅವನಿಗೆ ಅಂತಾನೆ. ಆಗ ಮನೋಜ ಗಾಯ್ಸ್ ಕಮಿನ್, ರವಿ ಸೂರ್ಯ ಅಂತಾನೆ. ಆಗ ಸೂರ್ಯ ರಾಯರು ಕರಿತವ್ರೆ ಬಾಯ ಗುರು ಹೋಗೋಣ ಅಂತ ಬಂದು, ಏನು ಸ್ವಾಮಿಗಳೇ ಕರೆದಿದ್ದು ಅಂತಾನೆ. ಆಗ ಮನೋಜ ಒಳ್ಳೆ ಬಿಸ್ನೆಸ್ ಐಡಿಯಾ ಬಂತು, ಇಲ್ಲೊಬ್ಬ ಅವನೇ ಅಂತ ಮೇಲೆ ತೋರಿಸ್ತಾನೆ. ಆಗ ರವಿ ಸೂರ್ಯ ಇಬ್ಬರು ಮೇಲೆ ನೋಡ್ತಾರೆ. ಮನೋಜ ಆಕಾಶದಲ್ಲಿರೋ ಎಲ್ಲ ನಕ್ಷತ್ರಗಳ್ನು ಕದ್ಕೊಂಬಂದು ಒಂದು ರೂಮ್ನಲ್ಲಿ ಇಟ್ಕೊಂಡು ಈ ಕಯ್ಯ ಅನ್ನೋ ಎಳೆ ಮಕ್ಕಳಿಗೆ ಅಂತಾನೆ. ಆಗ ಸೂರ್ಯ ಕಳ್ಳನ ಮಕ್ಕಳಿಗೆ ಅಂತಾನೆ. ಆಗ ಮನೋಜ್ ನನ್ನಂಥ ಒಳ್ಳೆ ಮಕ್ಕಳಿಗೆ ನೋಡೋ, ಅವರಿಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸೇಲ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಕಣೋ, ವಿತೌಟ್ ಇನ್ವೆಸ್ಟ್ಮೆಂಟ್ ಒಳ್ಳೆ ಪ್ರಾಫಿಟ್ ಅಂತಾನೆ. ಆಗ ಸೂರ್ಯ ಏನು ಐಡಿಯಾ
ಅಂತ ನಗ್ತಾನೆ, ಚಪ್ಪಾಳೆ ಹೊಡಿತಾನೆ. ಸಾಹೇಬ್ರೆ, ನಕ್ಷತ್ರಗಳು ಎಣ್ಸಿದ್ದು ಸಾಕು, ಸೂರ್ಯ ಚಂದ್ರ ಏನು ಬೇಡವಾ ಅಂತಾನೆ. ಆಗ ಮನೋಜ, ಆಕಾಶ ಖಾಲಿ ಮಾಡೋಕ್ಕೆ ನನಗೆ ಮನಸ್ಸು ಒಪ್ತಿಲ್ಲ ಕಣೋ, ಸೂರ್ಯ ಚಂದ್ರ ಇದ್ರೇನೆ ಅಲ್ವೇನೋ ನಕ್ಷತ್ರಗಳು ಹುಟ್ಸೋದು ಅಂತಾನೆ. ಆಗ ಸೂರ್ಯ ಓಹೋ ಅಂತಾನೆ. ರವಿಗೆ ಸೂರ್ಯ, ಕರ್ಕೊಳ್ಳೋ ಇವನ್ ಮಿಕ್ಸ್ಚರ್ ಜೊತೆ ನಮ್ಮ ತಲೆನೂ ತಿಂದ್ಬಿಡ್ತಾನೆ ಅಂತಾನೆ. ಆಗ ಸೂರ್ಯ, ಲೇ ನೀನು ನಮ್ಮ ತಲೆ ತಿನ್ನೋದ್ರ ಬದಲು ಒಳಗೋಗಿದ್ದೇ ಆದರೂ ತಿನ್ನು, ಎತ್ಕೊಳ್ಳೋ, ಟಾರ್ಚರ್ ಕೊಡ್ತವನೆ, ಎದ್ದೊಳ ಮೇಲೆ ಅಂತ ಎತ್ಕೊಂಡು ಒಳಗೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಶ್ರುತಿ ಹೊರಗಡೆ ಜೋರಾಗಿ ಬಿಸ್ನೆಸ್ ಡಿಸ್ಕಷನ್ ಜೋರಾಗಿ ನಡೀತಾ ಇದೆ ಅನಿಸುತ್ತೆ ಅಂತಾಳೆ. ಆಗ ರೋಹಿಣಿ, ಇಲ್ಲ ಶ್ರುತಿ, ವಾಯ್ಸ್ ಕೇಳ್ತಾ ಇದ್ರೆ ಜೋರು ಜಗಳ ನಡೀತಾ ಇದೆ ಅನಿಸುತ್ತೆ, ಸೂರ್ಯ ಅವ್ರ ವಾಯ್ಸೇ ಕೇಳ್ತಾ ಇರೋದು ಅಂತ ಅಂತಾಳೆ. ಆಗ ಮೀನಾ, ನಮ್ಮವ್ರು ಕುಡಿಯಲ್ಲ ಅಂತ ಹೇಳಿರ್ಲಿಲ್ವಾ ಅಂತಾಳೆ. ಆಗ ರೋಹಿಣಿ, ಕೇಳಿಸ್ತಾ ಇರೋದು ಸೂರ್ಯ ಅವ್ರ ವಾಯ್ಸೇ, ನೋಡ್ತಾ ಇರೋ ಕಂಠ ಪೂರ್ತಿ ಕುಡಿದು ಟೈಟಾಗಿ ಬರ್ತಾರೆ ಅಂತಾಳೆ. ಆಗ ಶ್ರುತಿ ಎದ್ದೋಗಿ ಡೋರ್ ಹತ್ರ ನೋಡಿ ಜೋರಾಗಿ ನಗ್ತಾಳೆ. ನಗ್ತಾ ಬಂದು ಇನ್ನೂ ಜೋರಾಗಿ ನಗ್ತಾಳೆ. ಆಗ ಮೀನಾ, ಏನಾಯಿತು ಶ್ರುತಿ ಅಂತಾಳೆ. ಆಗ ರೋಹಿಣಿಯವರೇ, ಕುಡಿದು ಟೈಟ್ ಆಗಿರೋದು ಸೂರ್ಯ ಅವರಲ್ಲ, ನಿಮ್ಮ ಮನೆಯವರು ಮನೋಜ್ ಅವರು ಅಂತಾಳೆ. ಆಗ ರೋಹಿಣಿ ಶಾಕ್ನಲ್ಲಿ ಎದ್ದು ನಿಂತು ಬಿಡ್ತಾಳೆ. ಆಗ ರವಿ ಸೂರ್ಯ ಕರ್ಕೊಂಬಂದು ಮಲಗಿಸ್ತಾರೆ. ಆಗ ಮನೋಜ ಎದ್ದು ಬಿಡ್ತಾನೆ. ಏನು ಮನೋಜ್ ನಿಮ್ಮ ಅವತಾರ ಅಂತ ಕೇಳ್ತಾನೆ. ಮನೋಜ್ ಅಂತಾನೆ. ಆಗ ಸೂರ್ಯ, ವಿಷ್ಣುವಿನ 12ನೇ ಅವತಾರ ಚೌ ಮನೋಜ ಅಂದ್ಬಿಟ್ಟು ಏನು ಊಟ ಆಗಿ ಬೆಳೆಸಿದೀಯಮ್ಮ, ಅಯ್ಯೋ ಇವನಿಗೆ ಅರ್ಧ ಬಾಟ್ಲು ಕುಡಿದ್ಬಿಟ್ಟು ನಕ್ಷತ್ರನ ಮಾರಿ ದುಡ್ಡು ಮಾಡ್ತೀನಿ ಅಂತಾನೆ. ಆಗ ಮನೋಜ, ಲೇ ಮಾರ್ತೀನಿ ಕಣೋ, ಎಲ್ಲ ಮಾರಿಬಿಡ್ತೀನಿ ಅಂತಾನೆ. ಆಗ ರೋಹಿಣಿ, ಮನೋಜ್ ನಡೀರಿ ನೀವು ರೂಮಿಗೆ ಅಂತಾಳೆ. ಆಗ ಮನೋಜ್, ನಾನು ಚೌ ಮನೋಜ ಊರ್ಫ್ ಪೆಂಗ್ಯ ಅಂತಾನೆ. ಆಗ ಮೀನಾ ಶ್ರುತಿ ನಗ್ತಾರೆ. ಊತ ಕೊಡಿ ಊತ ಅಂತಾನೆ. ಆಗ ರೋಹಿಣಿ, ಬನ್ರಿ ನೀವು, ನಡೀರಿ ನೀವು ಅಂತ ಕರ್ಕೊಂಡು ಹೋಗೋದಿಕ್ಕೆ ಹೋಗ್ತಾಳೆ. ಆಗ ಮನೋಜ್, ಎಲ್ಲಿಗೆ, ನಾನು ಬರಲ್ಲ ಅಂತ ಡೈನಿಂಗ್ ಟೇಬಲ್ ಹತ್ಬಿಡ್ತಾನೆ. ಇಲ್ಲೇ ಕೂತ್ಕೊಂಡು ಬಿಡ್ತೀನಿ ಅಂತ ಅದ್ರ ಮೇಲೆ ಕೂತ್ಕೊಂಡ್ಬಿಡ್ತಾನೆ. ಮೀನಾ ಶ್ರುತಿ ನಗ್ತಾ ಟೇಬಲ್ ಮೇಲೆ ಇದ್ದ ಜಾರು ಗ್ಲಾಸ್ ಎಲ್ಲ ಎತ್ಕೊಬಿಡ್ತಾರೆ. ಮನೋಜ, ಊತ ಕೊಡಿ, ನನಗೆ ಊತ ಕೊಡಿ, ಮೀನಾ ತಗೊಂಡು ಬಾರಮ್ಮ ಊತ ಅಂತಾನೆ. ಆಗ ರೋಹಿಣಿ, ಮನೋಜ್ ಮರ್ಯಾದೆಯಾಗಿ ಬರ್ತೀರಾ, ಕೊಡ್ರಿ ಇಲ್ಲಿ ಅಂತ ನೀರು ತಗೊಂಡು ಹಾಕೋದಿಕ್ಕೆ ಹೋಗ್ತಾಳೆ. ಮನೋಜ್, ಬರಲೇಬೇಕಾ ಅಂತಾನೆ. ರೋಹಿಣಿ, ಬನ್ನಿ ಅಂತಾಳೆ. ಮನೋಜ್, ಊತ ಅಂತಾನೆ. ರೋಹಿಣಿ, ಊಟನೂ ಬರುತ್ತೆ ಎಲ್ಲನೂ ಬರುತ್ತೆ, ನಡೀರಿ ಅಂತಾಳೆ. ನಡೀರಿ ಅಂತ ಹೇಳ್ಕೊಂಡು ಹೋಗ್ತಾಳೆ. ಆಗ ಸೂರ್ಯ, ನೀನು ರೂಮ್ಗೆ ಹೋಗು ಮನೋಜ್, ನಿನ್ನ ಹೆಂಡ್ತಿ ಒಡೆದ್ಬಿಟ್ಟು ಊತ ಬರೆಸ್ತಾಳೆ ಅಂತಾನೆ. ಆಗ ಶ್ರುತಿ ಮೀನಾ ನಗ್ತಾ ಎಲ್ಲರಿಗೂ ನಗು ಬರುತ್ತೆ. ಆಗ ಶ್ರುತಿ, ಬೇಬಿ ನೀನು ಎಷ್ಟು ಕುಡ್ದಿದೀಯಾ ಅಂತಾಳೆ. ಆರ್ ಯು ಓಕೆ ಅಂತಾಳೆ. ಯಾ ಓಕೆ, ಸ್ವಲ್ಪನೇ ತಗೊಂಡಿರೋದು ಶ್ರುತಿ ಅಂತಾನೆ. ನನ್ನ ಬಂಗಾರ ಕಣೋ ನೀನು ಅಂತ ಮುತ್ತು ಕೊಡ್ತಾಳೆ. ಆಗ ಮುತ್ತು ಕೊಟ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಸೂರ್ಯ ನಗ್ತಾ ಇರ್ತಾನೆ. ಆಗ ಮೀನಾ, ನೀವೆಷ್ಟು ತಗೊಂಡ್ರಿ ಅಂತ ಕೇಳ್ತಾಳೆ. ಸೂರ್ಯ, ಜಾಸ್ತಿ ಏನಿಲ್ಲಪ್ಪ, 3 ಕ್ವಾರ್ಟ್ರು, ಆದರೂ ಕುಡ್ದಿದ್ದೀರ ತಾನೆ ಅಂತ ಅಂತಾಳೆ. ಅಂದು ಕೋಪ ಮಾಡ್ಕೋತಾಳೆ. ಆಗ ಸೂರ್ಯ ಫುಲ್ ಅಂತಾನೆ. ಆಗ ಮೀನಾ, ಹೋಗ್ರಿ ಅಂತಾಳೆ. ಆಗ ಸೂರ್ಯ ಹೋಗಲ್ಲ ಅಂತ ಮುಂದೆ ಬರ್ತಾನೆ. ಆಗ ಸ್ಮೆಲ್ ಏನು ಬರೋದಿಲ್ಲ. ಆಗ ಮೀನಾ, ನೀವು ಕುಡ್ದಿಲ್ಲ ಅಂತ ಖುಷಿ ಪಡ್ತಾಳೆ. ಸೂರ್ಯ, ಇಲ್ಲ ಕುಡ್ದಿಲ್ಲ ಅಂತಾನೆ. ಮೀನಾ, ಯಾಕೆ, ಅವರಿಬ್ರು ಕುಡ್ದಿದ್ದಾರಲ್ಲ ಅಂತ ಅಂತಾಳೆ. ಸೂರ್ಯ, ಏನೋ ಗೊತ್ತಿಲ್ಲಪ್ಪ, ಇವತ್ತು ಕುಡಿಬೇಕು ಅಂತ ಅನ್ನಿಸ್ಲಿಲ್ಲ ಅಂತಾನೆ. ಆಗ ಮೀನಾ, ಕಾರಣ ಇಲ್ವಾ ಅಂತಾಳೆ. ಸೂರ್ಯ, ಇದೆ, ನೀನೇ ಅಂತಾನೆ. ಬಾಟ್ಲು ತೆಗಿಯೋವರೆಗೂ ಕುಡಿಬೇಕು ಅಂತಾನೆ ಇದ್ದೆ, ಆದರೆ ಒಂದು ಸಲ ಬಾಟ್ಲು ನೋಡಿದ ತಕ್ಷಣ ನೀನು ಕಾಪಾಡಿದ್ದು, ನೀನು ನನಗೋಸ್ಕರ ಕಷ್ಟಪಟ್ಟಿದ್ದು ಎಲ್ಲ ನೆನಪಾಗ್ಬಿಡ್ತು ಕಣೆ. ಕುಡುಕರು ಕುಡಿಬೇಕು ಅಂತಲೇ ಕಾರಣ ಹುಡುಕ್ತಾರೆ, ಆದರೆ ಈ ಕುಡುಕ ಕುಡಿಬಾರ್ದು ಅಂತ ಕಾರಣ ಹುಡುಕ್ತಾ ನನಗೆ ನಿದ್ದೆಗಳು ಬರ್ತಾ ಇದೆ, ತಾಚಿಗಳು ಮಾಡಬೇಕು, ತಮ್ಮದಾಯ್ತೋ ಊಟಗಳು ಅಂತ ಕೇಳ್ತಾನೆ. ಮೀನಾ ಹ್ಞೂ ಅಂತಾಳೆ. ಆಗ ಸೂರ್ಯ, ಮತ್ತೆ ಬಾ, ಎಲ್ಲ ಕಡೆ ಲೈಟ್ ಆಫ್ ಮಾಡಿ ಪಾಚ್ಕೋ, ತುಂಬ ಸುಸ್ತಾಗಿದೆಯಾ, ಬೆಳಗ್ಗೆಯಿಂದ ಕೆಲಸ ಮಾಡಿ ಬಾ ಅಂತಾನೆ. ಆಗ ಮೀನಾಗೆ ಖುಷಿ ಆಗುತ್ತೆ. ಬೆಳಿಗ್ಗೆ ಈ ಕಡೆ ಸೂರ್ಯ ಕೆಲಸಕ್ಕೆ ಬಂದು ಒಬ್ಬರನ್ನ ಡ್ರಾಪ್ ಮಾಡ್ತಾನೆ. ಅವರು ಎಷ್ಟಾಯಿತು ಅಂತ ಕೇಳ್ತಾರೆ. ಆಗ ಸೂರ್ಯ 230 ಸರ್ ಅಂತಾನೆ. ಆಗ ಅವರು, ಅಯ್ಯೋ ಪರ್ಸ್ ಬಹುಶಃ ಮನೆಯಲ್ಲೇ ಮರ್ತು ಬಂದಿದ್ದೀನಿ ಅಂತ ಕಾಣುತ್ತೆ, 1 ನಿಮಿಷ ಇಲ್ಲೇ ಇರಪ್ಪ ತಂದುಬಿಡ್ತೀನಿ ಅಂತಾರೆ. ಆಗ ಸೂರ್ಯ, ಸರ್ ಇರಲಿ, ಪರವಾಗಿಲ್ಲ, ಬೇಡ, ಏನು ತೊಂದರೆ ಇಲ್ಲ, ಅಕಸ್ಮಾತ್ ಯಾರಾದರೂ ಗೊತ್ತಿರೋರಿದ್ದರೆ ಹೇಳಿ ತರಿಸ್ಬಿಡಿ, ಅಷ್ಟಕ್ಕೂ ನಿಮಗೆ ವಯಸ್ಸಾಗಿದೆ, ನೋಡೋದಕ್ಕೆ ನಮ್ಮ ತಂದೆ ಥರನೇ ಕಾಣ್ತೀರಾ, ಹಂಗೆ ಅಂದ್ಕೊಂಡು ಹೋಗ್ಬಿಡ್ತೀನಿ ಬಿಡಿ ಸರ್, ಇರಲಿ ಅಂತಾನೆ. ಆಗ ಅವರು, ಇಲ್ಲಪ್ಪ, ಈ ಅಂಗಡಿ ಓನರ್ ನಾನೇ ಅಂತಾನೆ. ಆಗ ಸೂರ್ಯ, ಹೌದಾ ಸರ್, ಸರಿ ತಗೊಂಡು ಬನ್ನಿ, ಇಲ್ಲೇ ಇರ್ತೀನಿ ಅಂತಾನೆ.
ಆಗ ಅವರು ಒಳಗೆ ಹೋಗೋದಕ್ಕೆ ಅಂತ ಹೋಗ್ತಾರೆ. ಆಗ ಅಲ್ಲಿ ರೌಡಿಗಳು ಬಂದು ಏ ಮುದುಕ ಅಂತಾರೆ. ಆಗ ಅವರು ಹೆದರಿ ಶಾಕ್ನಲ್ಲಿ ನಿಂತಿರ್ತಾರೆ. ನೀವೆಲ್ಲರೂ ಇಲ್ಲಿ ಯಾಕ್ರೋ ಬಂದ್ರಿ ಅಂತ ಕೇಳ್ತಾರೆ. ಆಗ ರೌಡಿಗಳು ಚಿಲ್ ಅಂತ ಎ ಸಿಲಿ ಕೂತ್ಕೊಳ್ಳೋಣ ಅಂತ ಬಂದಿದ್ದೀವಿ ಅಂತಾರೆ. ಮುದುಕ ಎಷ್ಟು ಸಾರಿ ಹೇಳಿ ಸೈನ್ ಮಾಡು ಮುದುಕ ಅಂತ ಹೇಳಿದ್ದನ್ನ ಕೇಳಿಸ್ಕೊಳ್ಳಲ್ಲ ಅಂತೀಯಲ್ಲ ನೀನು ಅಂತಾರೆ. ಆಗ ಅವರು ಎಷ್ಟು ಸರಿ ಹೇಳಲಿ ನಿಮಗೆ ಆಗಲ್ಲ ಅಂತಾರೆ. ಆಗ ರೌಡಿಗಳು ಮುದುಕ ವಯಸ್ಸಾಗಿದೆ ಅಂತ ಸುಮ್ಮನೆ ಬಿಟ್ಟಿದ್ದೀವಿ, ಇಲ್ಲ ಅಂದಿದ್ರೆ ಒಂದೇ ಏಟಿಗೆ ನಿನ್ನ ತಲೆ ತೆಗಿತಾ ಇದ್ವಿ ಅಂತಾರೆ. ಆಗ ಸೂರ್ಯ ಸರ್ ಏನು ಸರ್ ಪ್ರಾಬ್ಲಮ್ ಅಂತಾನೆ. ಆಗ ಅವರು ಈ ಅಂಗಡಿನ ಇವರು ಅರ್ಧ ಬೆಲೆಗೆ ಕೊಡು ಅಂತ ಎದುರಿಸ್ತಾ ಇದ್ದಾರಪ್ಪ ಅಂತಾರೆ. ಆಗ ಸೂರ್ಯ ಅಯ್ಯೋ ಕಚಡ ಕಂತ್ರಿ ಲೋಫರ್ ನನ್ನ ಮಕ್ಕಳ, ಕಿತ್ಕೊಂಡು ಬಾಸುಮತಿ ಅಕ್ಕಿಯನ್ನು ತಿನ್ನೋದಕ್ಕಿಂತ ದುಡ್ದು ಸಾವೇ ನವಣೆ ತಿಂದ್ರಲ್ಲಿ ಯಾಕ್ರೋ ಬೇಕು ನಿಮಗೆ, ಸಾಯೋ ಕಾಲದಲ್ಲಿ ರೋಗ ಬರೆಸ್ಕೊಂಡು ಸಾಯೋ ಕರ್ಮ ಅಂತಾನೆ. ಆಗ ರೌಡಿಗಳು ಯಾವನೋ ನೀನು ಅಂತ ಕೇಳ್ತಾನೆ. ಆಗ ಸೂರ್ಯ ಮಧ್ಯಾಹ್ನದೊತ್ತು ರಾಗಿ ಬಾಲ್ಸು, ರಾತ್ರಿ ಹೊತ್ತು ಫುಲ್ ಮೀಲ್ಸು ನಿಷ್ಠೆಯಿಂದ ದುಡ್ಕೊಂಡು ತಿನ್ನೋನ್ ಕಣೋ ನಾನು. ನೋಡ್ತೀರೇನೋ ಆ ರಾಗಿ ಬಾಲ್ಸ್ ಕೈ ರುಚಿ ಹೆಂಗಿರುತ್ತೆ ಅಂತ ನೋಡ್ತೀರನಲೇ ಅಂತ ಹೇಳಿ ರೌಡಿಗಳಿಗೆ ಚೆನ್ನಾಗಿ ಹೊಡಿತಾನೆ. ಹೀಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಯಿತು. ಥ್ಯಾಂಕ್ ಯು ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್.